ನೋಡಪ್ಪ, ನೀನು ಯಾವ ಕಡೆ ಹೋಗ್ತೀಯ? ಯಾಕೆ ಕೂಲಿ ಬರ್ಬೇಕಾ? ಅದಕ್ಕಲ್ಲ, ನಾನು ಕೋಡೇನಹಳ್ಳಿಗೆ ಹೋಗ್ಬೇಕು. ಕೋಡೇನಹಳ್ಳಿನಾಗೆ ನಿಮ್ಗೇನಾಗ್ಬೇಕಾಗೈತೆ? ನಾನು ಆ ಹಳ್ಳಿಗೆ ಮೇಷ್ಟ್ರಾಗಿ ಬಂದಿದ್ದೇನೆ. ಹೌದು, ನಾನು ಅಲ್ಲಿಗೆ ಹೋಗೋದು. ಏನ್ಲಾ ಬೈರ, ಸಂದಾಕಿದ್ಯಾ? ಜೈಲ್ನಾಗಿಂದ ಬಿಡ್ತಾರೆ ಅಂತ ಕೇಳಿ ಭಾರಿ ಸಂತೋಷ ಆಯ್ತು. ಏನ್ ಬೈರ, ತುಂಬಾ ಬದಲಾಯಿಸ್ಬಿಟ್ಟಿದೀಯಾ? ನಿನ್ ಚಿಂತೆನೇ ನೋಡು ಹಳ್ಳಿಗೆಲ್ಲ. ಹೋಗ್ಲಿ ಬಿಡು. ಚಲುವೇನವ್ರೆ, ನಿಮ್ಮನೇಲೆ ಊಟ ಮಾಡಿ ಬೆಳೆದ್ ಹುಡುಗ. ನೀವಲ್ದೆ ಇನ್ಯಾರು ಬೇರೆ ಗತಿ ಹೇಳಿ? ಯಾರೂ ಗತಿ ಇಲ್ಲ ಅಂತ ಕೊಲೆ ಪಾತಕನ ಮನೆನ ಮಡಿಕೊಳ್ಳೋದಕ್ಕೆ ಯಾವ ದರಿದ್ರ ಅಂತೀರಾ? ಈ ಬೈರ ಹಳೆ ಬೈರ್ನಂಗೆ ನಿನ್ ಮನೆ ಹೋಟೆಲ್ನ ಮೆಟ್ಟಾಕ್ ಬಂದಿಲ್ಲ. ನನ್ ಹೃದಯದಾಗ ಉರಿತಾ ಇರೋ ಬೆಂಕಿಯಿಂದ ನಿನ್ ಮನೆನ ಸುಟ್ಟು ಬೂದಿ ಮಾಡಕ್ ಬಂದಿದ್ದೀನಿ. ಯಾರ ದಯಾ ದಾಕ್ಷಿಣ್ಯ ಬೇಕಾಗಿಲ್ಲ. ನೋಡಿದ್ಯಾ ಪೂಜಾರಪ್ಪ, ಅನ್ನ ಇಟ್ ಮನೆಗೆ ಬೆಂಕಿ ಇಡೋ ಸೊಕ್ಕು ನಾಯಿ ಮುಂದೇನು. ನೀವು ಯಾರು ಬೇಕಾಗಿತ್ತು? ನನ್ನ ಹೆಸರು ಕೌಶಿ ಅಂತ. ನಿಮ್ಮಲ್ಲಿಗೆ ಮೇಷ್ಟ್ರಾಗಿ ಬಂದಿದ್ದೇನೆ. ನಿಮ್ಮ ಮಾತಿನಾರು ಯಾಕೆ ಬಾಯ್ ಹಾಕೋದು ಅಂತ ಸುಮ್ಮನೆ ನಿಂತಿದ್ದೆ. ನೀವು ಅವನ ಸಂಗಡ ಬಂದದ್ ನೋಡಿ ಯಾರು ಅಂತ ತಿಳ್ಕೊಂಡಿದ್ವಿ. ನಮ್ಮ ಊರ್ನ ಮೇಷ್ಟ್ರ ಇಲ್ಲದಕ್ಕೆ ಐಕ್ಳು ಹೋದ್ ನಿಂತೋಗಿತ್ತು. ನೀವು ಬಂದು ಪುಣ್ಯ ಕಟ್ಕೊಂಡ್ರಿ. ಕರ್ತವ್ಯ ಮಾಡಕ್ ಪುಣ್ಯನ್ ಬಂತು ಬಿಡಿ. ಪೂಜಾರಪ್ಪ, ಮೇಷ್ಟ್ರು ತೋರಿಸಿ ಅವ್ರ ಕೊಠಡಿ ತೋರಿಸಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಡಿ. 5 ಹಳ್ಳಿಗೂ ಸಾಲ ಕೇಳ್ತೀವಿ. ನಾಳೆನೇ ಪ್ರಾರಂಭ ಮಾಡಿ. ಆಯ್ತು, ತುಂಬಾ ನಮಸ್ಕಾರ. ಬರ್ತೀನಿ ಚಲ್ವೇನೋಡೆ. ಚಂದ್ರಪ್ಪ, ಬೈರಂಗೋಸಿ ಬುದ್ಧಿ ಹೇಳು. ನನ್ ವಿಷಯ ಗೊತ್ತಿದ್ದು ನನಗೆ ಎದುರು ನಿಂತವನೆ ಗುಲಾಮ. ಬೈರನ್ ಮನ್ಸು ಒಸಿ ಹೊರಟಾಗೈತಷ್ಟೇವ. ನಾನ್ ಹೋಗಿ ಬುದ್ಧಿ ಹೇಳ್ತೀನಿ ಬಿಡಿ, ಎಲ್ಲ ಸರಿ ಹೋಯ್ತದೆ. ನೋಡಿ, ಸುಮ್ಕೆ ಬೈರನ್ನ ಎದುರಾಕೋಬೇಡಿ. ಅವ ಮುಂಚಿನಾಗಿಲ್ಲ, ಏನ್ ಮಾಡೋಕ್ಕೂ ಏಸಕ್ಕಿಲ್ಲ. ನೀವು ಹೊಸಿ ಸಮಾಧಾನ ತಂದ್ಕೊಂಡ್ರೆ ಎಲ್ಲ ಸರಿ ಹೋಯ್ತದೆ. ಬಾಯಿ ಮುಚ್ಕೊಂಡು ಮನೆನಾಗ್ ಬಿದ್ದಿರು. ಗಂಡ್ಸಾದ್ ನನಗ್ ಗೊತ್ತು ಯಾವ್ದು ಹೆಂಗೆ ಮಾಡ್ಬೇಕಂತ. ಈ ಹೊಸಿ ಜೋಪಾನವಾಗಿರು. ಸಮಯ ನೋಡಿ ಮಟ್ಟ ಹಾಕುವ. ದಣಿ, ನೀವೇ ಕಾಪಾಡ್ಬೇಕು. ನಂಗೊಂದು ತಿಳಿಯಾಕಿಲ್ಲ. ಬಾಯಲ್ಲಿ ನಾನು ಹೇಳಿದಷ್ಟು ಮಾಡು. ಆಯ್ತು ದಣಿ, ಆಯ್ತು. ಯಾರು ಕೊಲೆ ಮಾಡ್ತೆ ಒಂದು ಏನ್ಲ ಅದು? ನೀ ಪಂಚಾಯತಿ ಕಟ್ಟೆ ಮೇಗೆ ಯಾಕ್ಲಾ ಬಂದು ಮನಿಕೊಂಡಿದ್ದೆ? ಕೊಲೆ ಮಾಡಿದ್ದಕ್ಕೆ ಯಾವ ಆಧಾರ ಇಲ್ಲದಕ್ಕೆ ಅವ ಜೈಲಾಗಿಂದ ಬಿಟ್ಟಿದ್ದು. ಆ ದಿನ ಪಂಚಾಯತಿ ಕಟ್ಟೆ ಮೇಗೆ ಯಾಕೆ ಬಂದು ಮನಕೊಂಡಿದ್ದೆ ಅಂತ ನಿಮ್ಗೆ ಯಾರ್ಗಾರ ಗೊತ್ತೇನು? ಏ ಕಳ್ಳಿ, ಸುಮ್ ಕೇಳ್ತೀಯಾ? ತೋಟಕ್ಕೆ ಹೊತ್ತಾಯ್ತು, ಸಾಕು ನಿಮ್ ಹುಡುಗಾಟ. ಬನ್ನಿ, ನಿಮ್ ಬಿಟ್ಟು ಹೋಗಕ್ ಮನ್ಸೇ ಬರಕಿಲ್ಲ. ನಿನ್ ಮುಖ ನೋಡ್ಕೊಂಡು ಹಿಂಗೇ ಕುಂತ್ಕೊಳ್ಳೋವ ಅನ್ಸುತ್ತೆ. ನನ್ ಮುಖ ನೋಡ್ಕೊಂಡು ಕುಂತಿದ್ರೆ ಮುಂಜಾನೆ ಕಾದಂಗೆ ನಿಮ್ ಕಿವಿ ಹಿಂತಾರೆ. ನಾ ಹೋಗ್ತೀನಿ. ಯಾಕೆ? ನಾ ಹೋಗೋದು ನಿಮ್ಗೆ ಇಷ್ಟ ಇಲ್ವಾ? ಹೋಗ್ ಬರ್ತೀನಿ. ಆಯ್ತು, ಹೋಗ್ ಬರ್ಲಾ? ಯಾಕೆ ಮಗ ಈಟೊತ್ತು ಒಂದೇ ಸಂಗಾಟ ಮಾತ್ನಾಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಹೌದ್ ಕಣಜ್ಜ, ಅವಳ ಸಂಗಡ ಮಾತಾಡಕ್ ಕುಂತ್ಕೊಂಡ್ರೆ ಸಮಯ ಹೋಗದೆ ತಿಳಿಯಾಕಿಲ್ಲ. ಲೇ ಮಗ, ಅಂತ ಹೆಣ್ ಸಿಕ್ಕಕ್ಕೆ ಬೋ ಪುಣ್ಯ ಮಾಡಿರ್ಬೇಕನ್ಲ. ಯಾವ್ರು ನಿಮ್ಮ ನಾನು ರಸಸಂದಾಕಿಟ್ಟಿರ್ಲಿ. ಬೈರ ಒನ್ನಿ ಏನಾರ ಉಳಿಗಿಳಿ ತಿಂತಾಳೆನ್ಲ? ಸಾಕ್ ಸುಮ್ಮನೆ ರಜ್ಜ,
ಮದುವೆ ಆಗಿ 2 ತಿಂಗಳೇವಾ ಆಗ್ಲೇ ಏನೋ. ಅದಕ್ಕೆ ಯಾಕೆ ನಾಚ್ಕೊಳ್ತಿ? ಒಸಿ ಎಲೆ ತತ್ತ. ದುರ್ಗಜ್ಜ ಎಂತ ಕೆಲಸ ಮಾಡಿ ನೋಡಿ, ಅವಳು ಸಂಗಡ ಮಾತಾಡ ಕುಂತ್ಕೊಂಡು ಎಲೆ ಮರ್ತ್ ಬಂದೇನಿ. ಒಸಿ ತಾಳು, ಮನೆಗೆ ಹೋಗಿ ಎಲೆ ಎತ್ಕೊಂಡ್ ಬಿಡ್ತೀವಿ. ಹೋಗಿ ಬಿಡು, ತಿರ್ಗಿ ಅದಕ್ಕೆ ಯಾಕೆ ಮನೆಗೆ ಹೋಗ್ತಿ? ನನಗೂ ಹಾಕೊಳಕ್ಕಿಲ್ಲ, ತಂದ್ಬಿಡ್ತೀನಿ ಇರು. ಆ ದಿವ್ಯೆ ನನ್ ಬದುಕು ಒಡೆದು ನುಚ್ಚು ನೂರಾಗಿದ್ದು ಈಗ್ಲಾದ್ರೂ ತಿಳಿತಲ್ಲ. ಬೈರ, ನಿಜವಾಗ್ಲೂ ನಡೆದ ವಿಷಯ ಯಾರಿಗೂ ಗೊತ್ತಿಲ್ಲ. ಈಟ್ ಮಾತ್ರ ಗೊತ್ತು. ಆವತ್ತಿನ ದಿನ ಮುಂಜಾನೆ ನಾ ತುಡುಕ್ಬಿಟ್ಟೆ ಅವನ್ನೇ, ನಾ ತುಡುಕ್ಬಿಟ್ಟೆ. ಹೊನ್ನಿನ ಕೊಲೆ ಮಾಡ್ಲಿಕ್ಕೆ ಹೆಂಗಾರು ಕೈ ಬಂತಲ್ಲೇ? ಮಾಡೋ ಕೆಲಸ ಮಾಡ್ಬಿಟ್ಟು ಸಿಕ್ಕಾಕೊಂಡ್ಮೇಲೆ ಮಳ್ಳಿ ಹಂಗಾಡ್ತೀಯನಲ್ಲೇ. ಹೌದೇನ್ಲ ಬೈರ? ಹೊನ್ನಿನ ಕೊಲೆ ಮಾಡಕ್ಕೆ ಅಂತ ಪಾಪ ಏನ್ಲ ಮಾಡಿದ್ಲು? ನಿಜ ಹೇಳು ಬೈರ, ಹೊನ್ನಿ ಕೊಲೆನ ನೀನೇನು ಮಾಡಿದ್ದು? ಇಲ್ಲ ಪೂಜಾರಪ್ಪ, ನಮ್ಮ ಊರಾಣೆಗೂ ದುರ್ಗೌನಾಣೆಗೂ ಹೊನ್ನಿ ಕೊಲೆ ನಾ ಮಾಡಿಲ್ಲ ಪೂಜಾರಪ್ಪ, ನಾ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಅವನ ಸಂಗಡ ಏನ್ ಕೈ ಕೇಳ್ತೀರಿ? ಭದ್ರ, ಚಂಪಾ, ಪೊಲೀಸ್ ನಾವು ಕರೀಲಿಕ್ಕೆ ಎಲ್ಲ ಹೋಗಿದ್ದು? ಇರ ಹೋಗವನೆ. ಅದು ಪೊಲೀಸ್ ಬಂದ್ರು. ನಮಸ್ಕಾರ, ಬನ್ನಿ. ಇವನವ ನಮ್ಮ ಮನೆ ಆಳ್ ಬೈರ ಅಂತ. ಅವನ ಹೆಂಡು ಹೊನ್ನಿನ ಕೊಲೆ ಮಾಡ್ಯಾನೆ, ಅದಕ್ಕೆ ತಮ್ಮನ್ನು ಕರೆಸಿದ್ದು. ಕೊಲೆ ನಡೆದ ಸ್ಥಳ ತೋರಿಸಿ. ಬನ್ನಿ, ತೋರಿಸ್ತೀವಿ. ಇನ್ಸ್ಪೆಕ್ಟ್ರೆ, ಇದೇ ನನ್ನ ಮನೆ. ಅದು ಬೈರನ್ ಮನೆ. ಇದು For more updates, like, comment, subscribe to our channel.